ಇಂದಿನ ಜಾಗತಿಕ ಮಾರುಕಟ್ಟೆಯ ಗ್ಲೋಬಲ್ ಮಾರ್ಕೆಟ್ ವಿಶ್ಲೇಷಣೆಯ ಸಂಪೂರ್ಣ ವಿವರ ಇಲ್ಲಿದೆ. ಇಂದು ಜನವರಿ 26, 2026 ಸೋಮವಾರ. ದ ವರದಿಯ ಪ್ರಕಾರ ಮಾರುಕಟ್ಟೆಯು ಮಿಶ್ರ ಪ್ರತಿಕ್ರಿಯೆಯನ್ನು ನೀಡುತ್ತಿದೆ. 1. ಪ್ರಮುಖ ಸೂಚ್ಯಂಕಗಳ ಸ್ಥಿತಿ. ಗ್ಲೋಬಲ್ ಇಂಡೈಸಸ್. ಇಂದು ವಿಶ್ವದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಕಂಡುಬಂದ ಏರಿಳಿತಗಳು ಹೀಗಿವೆ. ಅಮೆರಿಕ ಯುಎಸ್ ಮಾರ್ಕೆಟ್ಸ್. ಡೌ ಜೋನ್ಸ್ ಸುಮಾರು 0.5% ಕುಸಿತ ಕಂಡಿದ್ದರೆ ನ್ಯಾಸ್ಡ್ಯಾಕ್ ತಂತ್ರಜ್ಞಾನ ಕಂಪನಿಗಳ ಬೆಂಬಲದಿಂದ ಅಲ್ಪ ಚೇತರಿಕೆ ಕಂಡಿದೆ. ಇಂಟೆಲ್ ಕಂಪನಿಯ ಆದಾಯದ ಮುನ್ಸೂಚನೆ ನಿರೀಕ್ಷೆಗಿಂತ ಕಡಿಮೆಯಾದ್ದರಿಂದ ಹೂಡಿಕೆದಾರರಲ್ಲಿ ಆತಂಕ ಮನೆಮಾಡಿದೆ. ಏಷ್ಯನ್ ಮಾರ್ಕೆಟ್ಸ್. ಜಪಾನ್ನ ನಿಕ್ಕಿ ಇಂದು 1.5%ಗಿಂತಲೂ ಹೆಚ್ಚು ಕುಸಿತ ಕಂಡಿದೆ. ಚೀನಾದ ಶಾಂಘೈ ಕಾಂಪೋಸಿಟ್ ಮತ್ತು ಹಾಂಗ್ಕಾಂಗ್ನ ಹ್ಯಾಂಗ್ ಸೆಂಗ್ ಕೂಡ ಅಲ್ಪ ಇಳಿಕೆಯ ಹಾದಿಯಲ್ಲಿವೆ. ಯುರೋಪಿಯನ್ ಮಾರುಕಟ್ಟೆಗಳಾದ FTSE 100 ಮತ್ತು DAXಗಳು ಇಂದು ತಟಸ್ಥವಾಗಿ ಅಥವಾ ಅಲ್ಪ ಇಳಿಕೆಯೊಂದಿಗೆ ವಹಿವಾಟು ನಡೆಸುತ್ತಿವೆ. 2. ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುತ್ತಿರುವ ಪ್ರಮುಖ ಅಂಶಗಳು. ತೆರಿಗೆ ಸಮರ. ಟ್ಯಾರಿಫ್ ವಾರ್ಸ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೆನಡಾ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಹೊಸ ತೆರಿಗೆ ವಿಧಿಸುವ ಬೆದರಿಕೆ ಹಾಕುತ್ತಿರುವುದು ಹೂಡಿಕೆದಾರರನ್ನು ಆತಂಕಕ್ಕೆ ಈಡುಮಾಡಿದೆ. ಇದು ಡಾಲರ್ ಮೌಲ್ಯದ ಮೇಲೆ ಪ್ರಭಾವ ಬೀರುತ್ತಿದೆ. ಫೆಡರಲ್ ರಿಸರ್ವ್ ಸಭೆ. ಇದೇ ಬುಧವಾರ ಅಮೆರಿಕದ ಫೆಡರಲ್ ರಿಸರ್ವ್ ಸಭೆಯಿದ್ದು ಬಡ್ಡಿ ದರಗಳ ಬಗ್ಗೆ ಯಾವ ತೀರ್ಮಾನ ಹೊರಬೀಳಬಹುದು ಎಂಬ ಕುತೂಹಲ ಮಾರುಕಟ್ಟೆಯಲ್ಲಿದೆ. ಕಚ್ಚಾ ತೈಲ. ಕ್ರೂಡ್ ಆಯಿಲ್. ಇರಾನ್ನಲ್ಲಿ ಅಮೆರಿಕದ ಸೇನಾ ಚಟುವಟಿಕೆಗಳ ವರವಿಯಿಂದಾಗಿ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಕಂಡುಬಂದಿದೆ. ಕೃತಕ ಬುದ್ಧಿಮತ್ತೆ. AI ಸೂಪರ್ ಸೈಕಲ್. 2026ರಲ್ಲಿ ಜಾಗತಿಕ ಮಾರುಕಟ್ಟೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಶಕ್ತಿಯೆಂದರೆ AI ತಂತ್ರಜ್ಞಾನ. ಮೈಕ್ರೋಸಾಫ್ಟ್ ಮತ್ತು ಎನ್ವಿಡಿಯಾದಂತಹ ಕಂಪನಿಗಳು ಮಾರುಕಟ್ಟೆಗೆ ಆಸರೆಯಾಗಿ ನಿಂತಿವೆ. 3. ಭಾರತೀಯ ಮಾರುಕಟ್ಟೆಯ ಮೇಲೆ ಇದರ ಪರಿಣಾಮ. ಇಂದು ರಜೆ. ಇಂದು ಜನವರಿ 26 ಗಣರಾಜ್ಯೋತ್ಸವದ ಪ್ರಯುಕ್ತ ಭಾರತೀಯ ಷೇರು ಮಾರುಕಟ್ಟೆಗಳಾದ BSE ಮತ್ತು NSEಗೆ ರಜೆಯಿರುತ್ತದೆ. ಕಳೆದ ವಾರದ ಟ್ರೆಂಡ್. ಕಳೆದ ವಾರ ವಿದೇಶಿ ಹೂಡಿಕೆದಾರರ FII ಹಣ ವಾಪಸಾತಿಯಿಂದಾಗಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಗಣನೀಯವಾಗಿ ಕುಸಿದಿದ್ದವು. ಮುಂದಿನ ಕುತೂಹಲ. ಇದೇ ಫೆಬ್ರವರಿ 1 ಅಂದರೆ ಭಾನುವಾರ ಕೇಂದ್ರ ಬಜೆಟ್ ಮಂಡನೆಯಾಗಲಿದ್ದು ಅಂದು ಮಾರುಕಟ್ಟೆ ವಿಶೇಷವಾಗಿ ತೆರೆದಿರುತ್ತದೆ. ಹೂಡಿಕೆದಾರರ ಕಣ್ಣು ಈಗ ಬಜೆಟ್ ಮೇಲಿದೆ.